ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಥ್ಯಾಂಕ್ ಯು. ಫುಲ್ ಒಂಥರ ಟ್ರೆಡಿಷನಲ್, ಒಂಥರ ಇಷ್ಟ ದಿನ ಬರೀ ವೆಸ್ಟರ್ನ್ ಸೈಡ್ ಭೂಮಿಕನ್ ನೋಡಿ ನೋಡಿ ಬೇಜಾರಾಗ್ಬಿಟ್ಟಿತ್ತು. ಸೊ ಇವಾಗ ಫುಲ್ ಟ್ರೆಡಿಷನಲ್ ಭೂಮಿಕಾ. ಇದೆಲ್ಲ ಹಾಕೊಂಡಿದ್ದೀನಲ್ಲ ಅದಕ್ಕೆ. ಇದು ನೆನೆ ತಗೊಂಡಿ ರಿಷಿಕೇಶ್ ಅಲ್ಲಿ, ಚೆನ್ನಾಗಿದೆ ಅಲ್ವಾ? ನೀನು ತಗೊಂಡಿದ್ಯಲ್ಲ. 1 2 3 let's go. Hi guys. Hi everyone. Welcome back to my channel and welcome back to one more vlog. ನಿನ್ನೆ ರಿಷಿಕೇಶ್ ಮುಗಿಸಿದ್ವಿ, ಇವತ್ತು ಹರಿದ್ವಾರ್ಗೆ ಹೋಗ್ತಿದೀವಿ. ಅಂದ್ರೆ ರಿಷಿಕೇಶ್ ಅಲ್ಲಿ ಗಂಗಾ ಆರತಿ ಅಷ್ಟೇ ಕವರ್ ಮಾಡಿದ್ದು. ಇನ್ನದು ಏನದು ಏನಂತ ಪ್ಲೇಸ್ ನಂಗೆ ಗೊತ್ತಿಲ್ಲ. ಅಲ್ಲಿ ಗಂಗಾ ಆರತಿ ಬಿಟ್ರೆ ಇನ್ನೇನು ಅಂತ ಇಂಟ್ರೆಸ್ಟಿಂಗ್ ಅಂತ ಅನ್ಸ್ಲಿಲ್ಲ. ಸ್ಪೋರ್ಟ್ಸ್ ಏನೋ ಇದೆ, ರಿವರ್ ರಾಫ್ಟಿಂಗ್ ಇದೆ. ಬಟ್ ರಿವರ್ ರಾಫ್ಟಿಂಗ್ ಎಲ್ಲ ಈಗ ಸದ್ಯಕ್ಕೆ ಮಾಡೋ ಪರಿಸ್ಥಿತಿ ಇರ್ಲಿಲ್ಲ. ಬಂಜಿ ಜಂಪಿಂಗ್, ಬಂಜಿ ಜಂಪ್ ಅವೆಲ್ಲ ಇದೆ, ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಎಲ್ಲ ಇದೆ. ನನ್ಗೆ ಹೈಟ್ಸ್ ವಾಟರ್ ಎರಡು ಭಯ, ಹಾಗಾಗಿ ನಾನೇನ್ ಪ್ರಿಫರ್ ಮಾಡಿಲ್ಲ. ಹಾಗಾಗಿ ಇವತ್ತು ಹರಿದ್ವಾರ್ಗೆ ಹೋಗೋಣ ಅನ್ಕೊಂಡ್ವಿ. ಇಷ್ಟು ದೂರ ಬಂದಿದೀವಲ್ವಾ, ಸೊ ಆ ಪ್ಲೇಸ್ ನ ಕವರ್ ಮಾಡ್ಬಿಡೋಣ ಅಂತ ಇವತ್ತು ಸೆಕೆಂಡ್ ಡೇ ಹರಿದ್ವಾರ್ಗೆ ಹೋಗ್ತಿದೀವಿ. ಆದ್ರೆ ನಾವು ಮುಂಚೆನೂ ಪ್ಲಾನ್ ಮಾಡ್ಕೊಂಡಿದ್ದು ಇಷ್ಟೇನೆ, ರಿಷಿಕೇಶ್ ಅಲ್ಲಿ ಗಂಗಾ ಆರತಿ ಅಂಡ್ ನೆಕ್ಸ್ಟ್ ಡೇ ಹರಿದ್ವಾರಿಗೆ ಹೋಗೋಣ ಅಂಡ್ ವಾಪಸ್ ಡೆಹ್ರಾಡೂನ್ಗೆ ಅಂತ. ಸೊ ಎಸ್, ರೆಡಿ ಆಗಿದ್ದೀವಿ. ಈಗ ತಿಂಡಿ ಮಾಡಿ ಹೊರಡ್ಬೇಕು. ಅಂಡ್ ಇಲ್ಲಿ ಓಲಾ ಉಬರ್ ಏನೂ ವರ್ಕ್ ಆಗಲ್ಲ, ಹಾಗಾಗಿ ಹೋಟೆಲ್ ಅವ್ರಿಗೆ ಹೇಳಿ ಕ್ಯಾಬ್ ಬುಕ್ ಮಾಡಿಸಿದೀವಿ. ಹಾಗಾಗಿ ಅವರು 9:30 ಅಂತ ಅಂದ್ರು. 9:30 ಅಷ್ಟರಲ್ಲಿ ರೆಡಿ ಆಗಿದ್ದೀವಿ. ಈಗ ತಿಂಡಿ ಮಾಡಿ ಹೊರಟ್ರೆ ಓಕೆ, ಅವರೆಲ್ಲ ಫುಲ್ ಪ್ಲೇಸಸ್ ಎಲ್ಲ ತೋರಿಸಿ ಆಮೇಲೆ ವಾಪಸ್ ನಮ್ಮನ್ನ ಡೆಹ್ರಾಡೂನ್ನಲ್ಲೇ ಡ್ರಾಪ್ ಮಾಡ್ತಾರೆ. ಅಲ್ಲಿಂದ ಆರಾಮ್ ನಮ್ಗೆ. ಅಂಡ್ ತುಂಬಾ ಚೆನ್ನಾಗಿತ್ತು. ಐ ಡೋಂಟ್ ನೋ, ಲೈಕ್ ವಿಡಿಯೋ ಏನ್ ಮಾಡ್ಲಿಲ್ಲ ಅನ್ಸುತ್ತಲ್ಲ ನಾವು ನಿನ್ನೆ. ಬಂದು ಟಯರ್ಡ್ ಫೀಲ್ ಆಗ್ಬಿಟ್ಟಿತ್ತು, ಊಟ ಮಾಡಿ ಮಲ್ಗಿದ್ವಿ. ಸೊ ತುಂಬಾ ಚೆನ್ನಾಗಿತ್ತು. ನೀವ್ ಯಾರಾದ್ರೂ ಬಂದ್ರೆ ರಿಷಿಕೇಶ್ಗೆ ಡೋಂಟ್ ಮಿಸ್ ಗಂಗಾ ಆರತಿ, ಚೆನ್ನಾಗಿದೆ. ಆಕ್ಚುಲಿ ಹರಿದ್ವಾರಲ್ಲೂ ಇದೆ, ಬಟ್ ನಾವು ನೈಟ್ ವರ್ಗೂ ಇದ್ಬಿಟ್ರೆ ಮತ್ತೆ ನಾವು ವಾಪಸ್ ಹೋಗಕ್ ಲೇಟ್ ಆಗ್ಬಿಡತ್ತೆ. ಹಾಗಾಗಿ ಬೆಳಗ್ಗೆ ಹೋಗಿ ಗಂಗಾ ಪ್ಲೇಸ್ ನೋಡ್ಕೊಂಡ್ ಬರ್ತೀವಿ ಅಷ್ಟೇ, ಈವ್ನಿಂಗ್ ಇರಕ್ಕಾಗಲ್ಲ. ಸೊ ಲೈಫ್ ಅಲ್ಲಿ ಅಟ್ಲೀಸ್ಟ್ ಒನ್ಸ್ ಇನ್ ಅ ಲೈಫ್ ಟೈಮ್ ಅಟ್ಲೀಸ್ಟ್ ಕಾಶಿಗೆ ಹೋಗಿ ನೋಡೋ ಚಾನ್ಸ್ ಸಿಕ್ಕರೆ ಚೆನ್ನಾಗಿರುತ್ತೆ. ಸೊ ವಿ ಆರ್ ಮ್ಯಾನಿಫೆಸ್ಟಿಂಗ್ ದಟ್. ಓಕೆ, ನಾವು ಲೆಟ್ಸ್ ಸ್ಟಾರ್ಟ್ ದಿ ವಿಡಿಯೋ. This is not Malaysia. Oh God. Oh ಮಾ ಚಂಡಿ ದೇವಿ. ಯಾವ್ದಕ್ಕೆ ಹೋಗ್ತಿರೋದು? ಮಾ ಚಂಡಿ ದೇವಿ. ಓ ಮಾ ಚಂಡಿ ದೇವಿ ಕಾಪಾಡು, ಕಾಪಾಡು. ನಂಗೆ ಹಿಂದಿ ತರ ಕಾಪಾಡು. ಹಂಗೆ ಅಲ್ವಾ, ಕನ್ನಡನ ಅರ್ಧ ಕಟ್ ಮಾಡ್ತಾರೆ. ಓ ಗಾಡ್, ಇಲ್ಲಿ ಕೊಡಿ. ದಿಸ್ ಇಸ್ ಸೋ ಡೆಪ್. ಪಾಪ ಮೊಬೈಲ್ ಹುಷಾರಾಗಿ ಮೊಬೈಲ್ ಅಮ್ಮ. ಕೆಳಗ್ ನೋಡಿದ್ರೇನೆ ಭಯ ಆಗ್ತದೆ. ನೋಡಲ್ಲಪ್ಪ. ಲಿಟ್ರಲಿ ದೇರ್ ಇಸ್ ನೋ ಸೇಫ್ಟಿ ಅಜುಮಾ. ಯಪ್ಪ ಕಂದ. ಓ ಭಗವಾನ್, ಮಾ ದೇವಿ ಕಾಪಾಡೋ ತಾಯಿ ಇಬ್ಬರು. ಮೈ ಗಾಡ್, ಅದಕ್ಕೆ ನಿಧಾನಕ್ಕೆ ಹೋಗ್ತಾ ಇದ್ಯಾ? ಜಿಪ್ ಅಂತ ಹೋಗಕ್ಕೆ ಇದು ಇದಾ ಸ್ಟಿಲ್ ಡೆವಲಪಿಂಗ್ ಮಾ. ದಿಸ್ ಈಸ್ ಡೆವಲಪಿಂಗ್. ಡೆವಲಪಿಂಗ್ ಅಲ್ಲೇ ಕಳ್ಸ್ಬಿಟ್ಟವ್ರು.
ಐ ಮೀನ್ ಇದು ಕವರು ಇಲ್ಲ. ಕೇಬಲ್ ಕಾರ್ ಇಲ್ಲೂ ಒಂಥರ ಡಿಫ್ರೆಂಟ್ ಆಗಿದೆ. ಕರೆಂಟ್ ವೈರ್ಸ್ ಇವೆಲ್ಲ ನೋಡ್ತಿದ್ರೆ ಭಯ ಆಗ್ತಿದೆ ಅಜುಮಾ. ಅಲ್ಲ ಒಂದು ಪ್ಯಾರಾಶೂಟ್ ಕೊಡ್ಬೇಕಲ್ವಾ? ಪ್ಯಾರಾಶೂಟ್ ಕೊಡ್ತೀವಿ. ಏನ್ ಸ್ಕೈ ಡೈವಿಂಗ್ ಮಾಡ್ರಿ ಅಂತಾನ? ಸೇಫ್ಟಿಗೆ ಅಜುಮಾ. ಓ ಅಲ್ಲಿದೆ ದೇವಸ್ಥಾನ. ನಿಂಗೆ ಕುತ್ಕೋ ಅಜುಮಾ. ಕೊಡಿ ತೋರಿಸ್ತೀನಿ ಎಷ್ಟು ಡೌನ್ ಎಷ್ಟು ಡೀಪ್ ಇದೆ ಗೊತ್ತಾ ಇಲ್ಲಿ. ಸಿಕ್ಕಾಬಡೆ ಡೀಪ್ ಇದೆ. ಹುಷಾರ್. ಇಲ್ಲ ಇಲ್ಲ ಇಡ್ತಿಲ್ಲ. 0.5 ಹಾಕ್ಬಿಡು. ನೋಡಿ ಅಲ್ಲಿದೆ ದೇವಸ್ಥಾನ. ಹೌದು ಗೋಪುರ ತರ್ಬೇಕಿತ್ತು ನಾವು. ಗೊತ್ತಿಲ್ವಲ್ಲ ಈ ತರ ಇದೆ ಅಂತ. ಅಲ್ಲಿಗೆ ಹೋಗ್ಬೇಕನ್ಸುತ್ತೆ. ಎಕ್ಸಿಟ್ ಏನಾ ಈಗ? ಹತ್ತು ಅಲ್ವಾ ಹೋಗಿದ್ದು? ಅಲ್ಲಿ ಹಿಂಗ ಹತ್ಕೊಂಡು ಹೋದ್ವಲ್ಲ. ಕರೆಕ್ಟ್. ಅಂಡ್ ಅಲ್ಲಿ ಈಗ ಇನ್ನೊಂದು ಸೆಕೆಂಡ್ ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ಕರೆದ್ರು ನನ್ನನ್ನ. ಏನು ಕರೀತಿದ್ದಾರೆ ಅಂತ ನಾನು ಹೋಗಿದ ತಕ್ಷಣ ಅವರು ತುಮಾರ ಪತಿ ಅಂತ ಅಂದ್ರು. ಅಜಯ್ನ ತೋರಿಸ್ಬಿಟ್ಟು ಯಾ ಅಂತ ಅಂದೆ ನಾನು. ಆಮೇಲೆ ಅವ್ರನ್ನ ಕರೀರಿ ಅಂತ ಅಂದ್ಬಿಟ್ಟು ಇಬ್ರಿಗೂ ಮದುವೆ ಆಗಿದೆ ಅಲ್ವಾ ಅದು. ಅಂದೆ. ಆಮೇಲೆ ಅಜಯ್ಗೆ ದಾರ ಕಟ್ಟಿದ್ರು. ದಾರ ಕಟ್ಟಿದಾದ್ಮೇಲೆ ಎಷ್ಟು ಕೇಳಿದ್ ನಿನ್ಗೆ? 500 ರೂಪಾಯಿ ಕೊಡಿ ಅಂತ ಅಂದ್ರು. ನಾವು ವಾಟ್ ಅಂತ. ಆಮೇಲೆ ನನ್ಗೂ ಕಟ್ಟಿದ್ರು. ಆಮೇಲೆ ಇದು ಮ್ಯಾರಿಡ್ ವಿಮೆನ್ಸ್ಗೆ ಲೈಕ್ ಈ ತರ ದಾರ ಅಂದ್ರೆ ನಾರ್ಮಲ್ ದಾರ ಈಗ ನಾವು ದೇವಸ್ಥಾನಗಳಿಗೆಲ್ಲ ಹೋದಾಗ ಕಟ್ಕೋತೀವಲ್ಲ ಆ ತರದ್ದು. ಆಮೇಲೆ 500 ಕೊಡಿ ಅಂತೆ. ನಮ್ಮ ಹತ್ರ ಚೇಂಜ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ನನ್ನ ಹತ್ರ ಚೇಂಜ್ ಇದೆ ಅಂತೆ. ಆಮೇಲೆ 40 ಏನೋ ಕೊಟ್ಟೆ ಅನ್ಸುತ್ತಲ್ಲ ನೀನು. 40 ಏನೋ ಕೊಟ್ಟಿದ ತಕ್ಷಣ ಇದು ನಾನೇನ್ ಅನ್ಕೊಂಡೆ ದೇವಸ್ಥಾನ ಅರ್ಚಕರವನು ಅಂತ ಅನ್ಕೊಂಡೆ. ಹೌದು. ಆಮೇಲೆ ನೋಡಿದ್ರೆ ಯಾವನೋ ಲೋಕಲ್ ಅಲ್ಲಿ ಇರೋನು. ಆಕ್ಚುಲಿ ಅಜಯ್ ಹೇಳ್ದ ಬೇಡ ಅವ್ರೇನೋ ಕರೀತಿದ್ದಾರೆ ಅಂದ್ರೆ ಹೋಗ್ಬಾರ್ದು ಅಂತ. ನಾನು ಇಲ್ಲ ಇಲ್ಲ ಏನೋ ಆಶೀರ್ವಾದ. ಈಗ ನಮ್ ದೇವಸ್ಥಾನಗಳಲ್ಲೆಲ್ಲ ಹೆಂಗೆ ಅದು ಇದಿಡ್ತಾರಲ್ಲ ಅಜ್ಮ ಆಶೀರ್ವಾದ ಮಾಡಕ್ಕೆ. ಆ ತರದಕ್ಕೇನೋ ಕರೀತಿದ್ದಾರೆ ಅಂತ ನಾನು ಹೋಗಿದ್ದು. ಅಂದ್ರೆ ಇಲ್ಲಿ ಹೆಣ್ದೇವ್ರ ತಾನೇ ಇದ್ದಿದ್ದು. ಹೌದು. ಅಂಡ್ ಹೆಂಗೆ ಫುಲ್ ಕವರ್ ಹಾಕ್ಬಿಡ್ತಾರೆ ಅಂದ್ರೆ ಸ್ಲಿಪ್ಪರ್ ಇಲ್ಲಿ ಬಿಡಿ ಅಲ್ಲಿ ಬಿಡಿ ಇಲ್ಲಿ ಬಿಡಿ ಅಂತ ಯಪ್ಪ ಲಾಕೆ ಹಾಕೊಂಡ್ಬಿಡ್ತಾರೆ. ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಅನ್ಸುತ್ತೆ. ಓಕೆ ಏನಂದಿದೆ? ಜೈ ಮಾತಾಜಿ ಅಂಕಲ್ ಅಂತ. ಓಕೆ ನಾನು ಜೈ ಹನುಮಾನ್ ಅನ್ನಕ್ಕೆ. ಈಗ ವಾಪಸ್ ಹೋಗ್ತಾ ಇದೀವಿ. ಚಳಿ ಇದೆ ಅಲ್ವಾ? ಕೂಲ್ ಬ್ರೀಸ್ ಇದೆ. ಚಳಿ ಅಲ್ಲ, ಕೂಲ್ ಬ್ರೀಸ್. ಹೌದು, ಬ್ರೀಸ್ ಸಖತ್ ತಣ್ಣಗೆ. ಈಗ ನೆಕ್ಸ್ಟ್ ಯಾವ ಪ್ಲೇಸ್? ಈಗ ಇನ್ನೊಂದು ಯಾವ್ದೋ ಅವ್ರ ದೇವಸ್ಥಾನ ತೋರಿಸ್ತೀನಿ ಅಂದ್ರು. ನಂಗೆ ದೇವಸ್ಥಾನ ಯಾವ್ದು ಅಂತ ಗೊತ್ತಿಲ್ಲ. ಇನ್ನೊಂದು ಗುಜರಾತ್ ಅಲ್ಲಿ ಇದೆಯಲ್ಲ. ಗುಜರಾತ್ ಅಲ್ಲಿ 2. ಅದು 2 ಡೇ ಗಂತೆ ಕೊಟ್ಟಿರೋ ಟಿಕೆಟ್. ಹೌದಾ? ನಾವು ಗುಜರಾತ್ ಹೋಗಿನೂ ಇದೇ ಟಿಕೆಟ್ ಯೂಸ್ ಮಾಡ್ಬೋದು. ಬಟ್ ಇಲ್ಲಿಂದ ಗುಜರಾತ್ ಎಷ್ಟು ದೂರ? ತುಂಬಾ ದೂರ ಅಲ್ವಾ? ಅನ್ಕೊಂಡೆ ಗುಜರಾತ್ ಟಿಕೆಟ್ ಇಲ್ಲಿ ಯಾಕೆ ಮಾಡ್ತಾ ಇದಾರೆ ಅಂತ. ಕೆಲವರು ಒಂದೊಂದ್ಸತಿ ಅದೇನೋ ಅವ್ರದ್ದು ಪಿಲಿಗ್ರಿಮೇಜ್ ಇದಿರುತ್ತೆ ಗೊತ್ತಾ, ಅಲ್ಲಿಗೆ ಹೋಗ್ಬಿಟ್ಟು ಮುಗಿಸ್ಕೊಂಡು ಇಲ್ಲಿಗೆ ಬರ್ತಾರೆ. ಇವಾಗ ಜ್ಯೋತಿರ್ಲಿಂಗ ಒಬ್ಬೊಬ್ರು ಒಂದೊಂದ್ಸತಿ 12 ದೇವಸ್ಥಾನ ಒಂದೇ ಸತಿ ಹೋಗ್ಬಿಡ್ತಾರೆ. ಸೊ ಆ ತರ ಕಾಂಬೋನು ಇರ್ಬೋದು. ಈ ಕಾಂಬೋ ಆಫರ್ ಎಲ್ಲ ಇದೆ ಇದ್ರಲ್ಲಿ. ನಾವು ಪ್ರೀಮಿಯಂ ಅಲ್ವಾ ನೀನ್ ತಗೊಂಡಿದ್ದು? ಪ್ರೀಮಿಯಂ ಏನಾದ್ರು ತಗೊಂಡ್ವಿ. ಐ ಥಿಂಕ್ 1400 ಎಷ್ಟು ಆಯ್ತು ನನ್ನ ಬಿಲ್ ಟೋಟಲ್.
ಸೊ ಏನಂದ್ರೆ ಈ ಗಂಡೋಲಾ ಇರುತ್ತಲ್ಲ, ಗಂಡೋಲಾನೇ ಅಲ್ವಾ ಇದು, ಈ ಕೇಬಲ್ ಕಾರ್ಗೆ ಕ್ಯೂ ಇರಲ್ಲ. ಇಲ್ಲಾಂದ್ರೆ ನಾವು ಅಲ್ಲಿ ಕುತ್ಕೊಂಡಿರ್ಬೇಕು, ಅವ್ರು ನಂಬರ್ಸ್ ಕರೀತಾರೆ, ಆಗ ಹೋಗ್ಬೇಕು. ಜನ ಜಾಸ್ತಿ ಇದ್ರು ಅಂತ ನಾವು ಈ ಟಿಕೆಟ್ ತಗೊಂಡ್ವಿ. ಸೊ ಡೈರೆಕ್ಟ್ ಟಿಕೆಟ್ ತೋರಿಸಿದ ತಕ್ಷಣ ಡೈರೆಕ್ಟ್ ಬಿಟ್ಬಿಡ್ತಿದ್ರು. ಅಂಡ್ ಸಿಕ್ಕಾಪಟ್ಟೆ ಮಂಕೀಸ್ ಇದೆ ಇಲ್ಲಿ, ಹುಷಾರಾಗಿರ್ಬೇಕು. ಅಂಡ್ ಚೆನ್ನಾಗಿದೆ, ಬಂದ್ಬಿಡ್ತು ಅಜ್ಜಮ್ಮ. ಸದ್ಯ ಗೊತ್ತಲ್ಲ, ಥ್ಯಾಂಕ್ ಯು. ಅಲ್ಲಿ ಮೇಲೆ ಕಾಣಿಸ್ತಿದ್ಯಲ್ಲ, ಅದು ಮಾನಸ ದೇವಿ, ಅದಕ್ಕೂ ರೈಡ್, ಗಂಡೋಲಾ ರೈಡ್. ಅದಕ್ಕೆ ನಾವು ಟಿಕೆಟ್ ಆಲ್ರೆಡಿ ತಗೊಂಡಿದೀವಿ ಅಂತ ಅನ್ಕೊಂಡಿದೀನಿ, ನೋಡ್ಬೇಕು. ಇಲ್ಲ ಜುಮಾನ್ 4 ಟೆಂಪಲ್ಸ್ ಹಾಕಿದ್ರು ಆಗುತ್ತೆ. ಮಿರರ್ ಆ ಥರದ ಮಿರರ್ ನಮ್ಮ ಮನೇಲಿ ಇತ್ತು ಅಜ್ಜಮ್ಮ ಮೊದಲು. ಹಾರ್ಟ್ ಇದೆಯಲ್ಲ, ಹಾರ್ಟ್ ಮಿರರ್ ಆ ಥರ ಶೆಲ್ಸ್ದು. ಈ ಕಡೆ ಬಾ. ಹಂಗೆ ಇರ್ತಾರೆ ಜುಮ್ಮ. ಈಗ ಯಾವ್ದಕ್ಕೆ ಹೋಗೋಣ ಫಸ್ಟು? ಇದು ನೋಡಪ್ಪ, ಇದು ನೋಡ್ಬಿಡೋಣ. ಅದು ನೋಡು, ಅದೇನೆ ಈವ್ನಿಂಗ್ ಗಂಗಾ ಆರತಿ ನಡೆಯೋದು. ಅಲ್ಲಿ ಬ್ರಿಡ್ಜ್ ಹತ್ರ ಹೋಗೋಣ. ಅಜ್ಜ ನಾವು ಅವಾಗಲೇ ನೋಡಿದ್ವಲ್ಲ ಇದು, ಶಿವಂದು. ಅದೇ ತಣ್ಣಕ್ಕಿದೆ ಅಲ್ಲ ಗಂಗೆ. ಕರ್ಕೊಂಡು ಹೋಗ್ತಾ ಇದೆ. ಇಲ್ಲೆಲ್ಲ ನೀರು ತುಂಬಿದೆ ಅಲ್ವಾ ಅಜ್ಜಮ್ಮ? ಎಷ್ಟು ಫಾಸ್ಟ್ ಆಗಿ ನೋಡಿದ್ವಿ ಎದ್ದು. ದೇವ್ರೆ, ಹರಿಯೋ ನೀರು ಒಂದು, ಆದ್ರೆ ಹರಿಯೋ ನೀರು ಅಲ್ಲಿ ಅವನು ಅದ್ದು ಇರ್ತಾನಲ್ಲ, ಇಲ್ಲಿ ಹರ್ಕೊಂಡು ಹೋಗ ಅವನು ಅದೇ ನೀರ್ನ ಅದ್ದು ಎಳೆದು. ಅಂದ್ರೆ ಇದು ಏನೇ ಮಾಡಿದ್ರು ಇಟ್ಸ್ ಅ ಪ್ಯೂರ್ ಅಂತ ಗೊತ್ತು. ಸೈಂಟಿಫಿಕಲಿ ಹೇಳಿದ್ರೆ ಆಯ್ತು, ನೀನ್ ಸೈಂಟಿಫಿಕಲಿ ಎಲ್ಲ ಹಿಂದೆನೂ ಕುತ್ಕೋಬಹುದು. ಓ, ಹಿಂದೆ ಕುತ್ಕೋಬೋದಿತ್ತು ಮತ್ತೆ. ನಾವಿಬ್ರ ಹಾ ಬೇಡ, ಇದು ಚೆನ್ನಾಗಿದೆ. ಅದಕ್ಕೆ ಅನ್ಸುತ್ತೆ ವಯಸ್ಸಾದ್ಮೇಲೆ ಎಲ್ರು ಬರೋದಿಲ್ಲ. ನಂಗೆ ಥಾಟ್ಸ್ ಬರ್ತಾ ಇದೆ, ಅದಕ್ಕೆ. ಏನ್ ಥಾಟ್ಸ್? ನಂಗೇನು ಅರ್ಥನೇ ಆಗ್ತಿಲ್ಲ ನೀನ್ ಏನ್ ಹೇಳ್ತಾ ಇದೀಯ ಅಂತ. ನಂಗೇನು ಬುದ್ಧಿವಂತನಿಗೆ ಮಾತ್ರ ಏನು ಥಾಟ್ಸ್ ಬರ್ತಾ ಇಲ್ಲ. ಅಂದ್ರೆ ಲೈಫ್ ಇಷ್ಟೇನಾ ಅನ್ನೋ ತರನ? ಆ ಥರ ಎಲ್ಲ ಯೋಚನೆ ಮಾಡಬಾರ್ದು ತುಂಬ. ದೇವರು ಅಲ್ಲ, ಲೈಫ್ ಇಷ್ಟೇನಾ ಅಂತಂದ್ರೆ ಇಷ್ಟೇ ಅಲ್ಲ ಅಂತಲ್ಲ. ಐ ಡೋಂಟ್ ನೋ ಹೌ ಟು ಎಕ್ಸ್ಪ್ಲೈನ್. ಹೆಂಗೆ ಅಂತಂದ್ರೆ ಲೈಫ್ ಇಸ್, ನಾವು ನೋಡಿರೋ ಲೈಫೇ ಬೇರೆ, ಆಕ್ಚುಲ್ ಪ್ರಪಂಚದ ಲೈಫೇ ಬೇರೆ ಅಂತ. ಹೌದು, ಇಲ್ಲಿ ಕಂಪ್ಲೀಟ್ ಡಿಫ್ರೆಂಟ್ ಇದೆ. ಇಲ್ಲಿ ಕಂಪ್ಲೀಟ್ ಅಂತಲ್ಲ, ನಿಮಗೆ ಇಡೀ ಪ್ರಪಂಚದೇ ನಾನು ಹೇಳ್ತಾ ಇರೋದು. ತುಂಬಾ ಡೀಪ್ ಆಗಿ ತಗೋಬೇಡ, ನೀನ್ ನೋಡ್ಬಿಟ್ಟು ಸುಮ್ಮನೆ ಆಗ್ಬೇಕಷ್ಟೇ. ಎಲ್ಲಾನು ಡೀಪ್ ಆಗಿ ತಗೊಂಡ್ರೆ ಅದು ಅತಿ ಇದಾಗ್ಬಿಡುತ್ತೆ. ಎಷ್ಟು ತಗೋಬೇಕೋ ಅಷ್ಟು ತಗೋಬೇಕಷ್ಟೇ, ಎಲ್ಲಾನು ಅಷ್ಟೇ. ಅಂಡ್ ಇಲ್ಲಿ ಒಂಚೂರು ಮೇಂಟೈನ್ ಮಾಡ್ಬೇಕು ಜನ. ನಾನು ಹೇಳ್ತಾ ಇರೋದು ಅದೆಲ್ಲ ನಾನು ಹೇಳ್ತಿರೋದು, ಜನನು ಕ್ಲೀನ್ಲಿನೆಸ್ ಮೇಂಟೈನ್ ಮಾಡ್ಬೇಕು. ಬಿಟ್ಟಾಕೋದು ತುಂಬಾ ಜನ ಇದ್ದಾರೆ, ಅದಾಗಲ್ಲ. ಬಟ್ somehow it is hard to explain. ಅದು ಬಂದವ್ರಿಗೆ ಎಕ್ಸ್ಪೀರಿಯನ್ಸ್ ಆಗುತ್ತೆ ಒಬ್ಬೊಬ್ರಿಗೆ. ಅದಕ್ಕೆ ಇಷ್ಟು ಏಜ್ಗೆ ನಾವ್ ಹೆಂಗ್ ಬಂದಿದ್ದು? ಅದೇ ಇದೇ ಥರನೇ ಈ ಕಡೆಯಿಂದಾನೆ ಬಂದಿದ್ದ. ಅವನೆಲ್ಲ ಅಲ್ಲಿ ಡ್ರಾಪ್ ಮಾಡ್ದ, ಹಂಗ್ ನಡ್ಕೊಂಡು ಹೋದ್ವಿ ನಾವು ಸ್ಟ್ರೈಟ್. ಇಲ್ಲೇ ಡ್ರಾಪ್. ನನ್ ಫುಲ್ ಸ್ಪ್ರೆಡ್ಡೇ ಆಗ್ಬಿಟ್ಟಿದೆ ಅಲ್ವಾ? ಇಟ್ಟಾಗ ಎಷ್ಟು ಚೆನ್ನಾಗಿತ್ತು. ಈಗ ನೋಡಿ, ಹೌದು. Without you, how can I shoot? Yes guys, we are back to Dehradun again. ನಾಳೆ ಚೆಕ್ಔಟ್ ಆಗ್ತೀವಿ ಇಲ್ಲಿ. ಆ್ಯಂಡ್ ಹರಿದ್ವಾರಲ್ಲಿ ಲೈಕ್ 2 ಟೆಂಪಲ್ಸ್ ಮಿಸ್ ಮಾಡಿದ್ವಿ ಅನ್ಸುತ್ತೆ. ಒಂದಕ್ಕೆ ಹೋದ್ವಿ ಮಾನಸ ದೇವಿ ದೇವಸ್ಥಾನ, ಬಟ್ ಅಲ್ಲಿ ತುಂಬ ರಶ್ ಇತ್ತು ಅಂತ ವಾಪಸ್ ಬಂದ್ಬಿಟ್ವಿ. ಆ್ಯಂಡ್ ಇನ್ನೊಂದು ಲೈಕ್ ವಿ ವರ್ ಎಕ್ಸಾಸ್ಟೆಡ್. ನಾವು ಹೋಗಿ ರೂಮ್ಗೆ ಹೋಗಿ ರೆಸ್ಟ್ ಮಾಡಿದ್ರೆ ಸಾಕು, ಮನೆಗೆ ಹೋದ್ರೆ ಸಾಕು ಅನ್ನೋ ಥರ ಅನಿಸ್ತಿತ್ತು ನಮಗೆ.
ಹಾಗಾಗಿ ಈಗ ರೂಮಿಗೆ ಬಂದ್ವಿ. ಆ್ಯಂಡ್ ಇನ್ನೂ ಲಂಚ್ ಇಲ್ಲ, ಅಲ್ಲಿನೂ ಹೋಟೆಲ್ಸು ಕಾಣಿಸ್ಲಿಲ್ಲ ಅಲ್ಲ ನಮಗೆ. ಸೊ ಲಂಚ್ ಮಾಡಿಲ್ಲ, ಇಲ್ಲೇ ಹೋಟೆಲಲ್ಲೇ ರೆಸ್ಟೋರೆಂಟ್ ಇದೆ, ಇಲ್ಲೇ ತಿನ್ನೋಣ ಅಂತ ವಾಪಸ್ ಬಂದ್ವಿ. ಆ್ಯಂಡ್ ನಂದು ಹಣೆನ ಇಗ್ನೋರ್ ಮಾಡಿ ಫುಲ್ ಸ್ಪ್ರೆಡ್ ಆಗಿಬಿಟ್ಟಿದೆ ಅದು. ತ್ರಿಶೂಲ ಹೋಗಿ ಫುಲ್ ಸ್ಪ್ರೆಡ್ ಆಗಿ ಇಷ್ಟು ಅಗಲ ಆಗಿಬಿಟ್ಟಿದೆ. ರೆಕ್ಟ್ಯಾಂಗಲ್ ಆಗಿದೆಯಾ, ರೌಂಡ್ ಆಗಿಲ್ವಾ? ರೆಕ್ಟ್ಯಾಂಗಲ್. ಯಾರಾದರೂ ನನ್ನ ಫೇಸ್ ನೋಡ್ತಿದ್ರೆ ನನಗೆ ಹಿಂಗೆ ಕವರ್ ಮಾಡ್ಕೊಳ್ಳೋಣ ಅಂತ ಅನಿಸಿದೆ, ಹಂಗೆ ಸ್ಪ್ರೆಡ್ ಆಗಿಬಿಟ್ಟಿದೆ ಎಲ್ಲ. ಓಕೆ, ಆ್ಯಂಡ್ ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಎಷ್ಟು ಮಾತ್ರ ಇವತ್ತಿನ ಡೇದು ಎಷ್ಟು ಮಾತ್ರ ರೆಕಾರ್ಡ್ ಮಾಡಿದ್ದೀನೋ ಗೊತ್ತಿಲ್ಲ. ಲೈಕ್ ಮೋಸ್ಟ್ ಆಫ್ ದ ಪ್ಲೇಸಸಲ್ಲಿ ಅನಿಸ್ಲೇ ಇಲ್ಲ ರೆಕಾರ್ಡ್ ಮಾಡಬೇಕಂತ, ಐ ಡೋಂಟ್ ನೋ ವೈ. ಸೊ ಎಸ್, ಆ್ಯಂಡ್ ವಿಡಿಯೋನ ಲೈಕ್ ಮಾಡೋದು ಮರಿಬೇಡಿ. ಆ್ಯಂಡ್ ಫ್ಯಾಮಿಲಿ ಆಫ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಆ್ಯಂಡ್ ಹೇಗೆ ಅನಿಸ್ತು ವಿಡಿಯೋ ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್, ಲಾಟ್ಸ್ ಆಫ್ ಲವ್, ಬಾಯ್ ಬಾಯ್. ಬಾಯ್ ಮಾಡು, ಬಾಯ್ ಬಾಯ್.